ಬೆಂಗಳೂರಲ್ಲಿ ಟೆಕ್ಕಿ ಶರ್ಮಿಳಾ ನಿಗೂಢವಾಗಿ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಕಿಯಿಂದ ಸಾವು ಎಂದುಕೊಂಡಿದ್ದಂತಹ ಪ್ರಕರಣಕ್ಕೆ ಇದೀಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ಟೆಕ್ಕಿ ಶರ್ಮಿಳಾ ನಿಗೂಢವಾಗಿ ಸಾವನ್ನಪ್ಪಿದ್ರು. ಇದೀಗ ಈ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಬೆಂಕಿಯಿಂದ ಸಾವು ಎಂದುಕೊಂಡಿದ್ದಂತಹ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಇದೀಗ ಪ್ರಕರಣದ ತನಿಖೆಯಲ್ಲಿ ಕೊಲೆ ರಹಸ್ಯ ಬಟಾಬಯಲಾಗಿದೆ. ತನಿಖೆಯನ್ನ ಮಾಡಲಾಯಿತು. ಇದೀಗ ಈ ತನಿಖೆಯಲ್ಲಿ ಕೊಲೆ ರಹಸ್ಯ ಬಟಾಬಯಲಾಗಿರುವಂತದ್ದು. ಪೊಲೀಸರ ತನಿಖೆ ವೇಳೆ ಶರ್ಮಿಳಾ ಕೊಲೆಯಿಂದ ದೃಢಪಟ್ಟಿದೆ. ಕೊಲೆಯನ್ನ ಮಾಡಲಾಗಿದೆ ಅನ್ನೋದು ಇದೀಗ ತನಿಖೆಯ ಸಂದರ್ಭದಲ್ಲಿ ದೃಢಪಟ್ಟಿರುವಂತದ್ದು. ತಲೆ ದಿಂಬಿನಿಂದ ಉಸಿರುಗಟ್ಟಿಸಿ ಕ್ರೂರವಾಗಿ ಕೊಲೆಯನ್ನ ಮಾಡಲಾಗಿದೆ. ಹತ್ಯೆ ಮಾಡಿರುವಂತದ್ದು ಕ್ರೂರವಾಗಿ. ಈ ವಿಚಾರ ಇದೀಗ ತನಿಖೆಯಿಂದ ದೃಢಪಡ್ತಾ ಇದೆ. 18 ವರ್ಷದ ಕರ್ನಲ್ ಕುರೈ ಹತ್ಯೆ ಮಾಡಿರುವುದು ಬಯಲಾಗಿದೆ. ಕೇರಳ ಮೂಲದ 18 ವರ್ಷದ ಕರ್ನಲ್ ಕುರೈ ಆರೋಪಿ ಕರ್ನಲ್ ಶರ್ಮಿಳಾ ವಾಸವಿದ್ದ ಮನೆಯ ಪಕ್ಕದ ಮನೆ ನಿವಾಸಿ ಆಗಿರ್ತಾನೆ. ಶರ್ಮಿಳಾರನ್ನ ಪ್ರೀತಿಸ್ತಾ ಇದ್ದಂತಹ ಆರೋಪಿ ಕರ್ನಲ್ ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಬೆಂಗಳೂರಿನಲ್ಲಾದಂತಹ ಘಟನೆ ಇದು. ಈ ಘಟನೆಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಇದೀಗ ಬೆಂಗಳೂರಿನ ರಾಮಮೂರ್ತಿ ನಗರದ ಸುಬ್ರಹ್ಮಣ್ಯ ಲೇಔಟ್ನ ಅಪಾರ್ಟ್ಮೆಂಟ್ನಲ್ಲಿ ಜನವರಿ 3ರ ರಾತ್ರಿ ನಡೆದಂತಹ ಬೆಂಕಿ ಅವಘಡದಲ್ಲಿ ಉಸಿರುಗಟ್ಟಿ ಮೃತಪಟ್ಟಿದ್ದಂತಹ 34 ವರ್ಷದ ಟೆಕ್ಕಿ ಶರ್ಮಿಳಾ ಸಾವಿನ ರಹಸ್ಯಕ್ಕೆ ಇದೀಗ ಸ್ಫೋಟಕ ತಿರುವು ಸಿಕ್ಕಿರುವಂತದ್ದು. ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಆರಂಭದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಉಂಟಾದಂತಹ ಬೆಂಕಿ ಮತ್ತು ದಟ್ಟ ಹೊಗೆಯಿಂದ ಉಸಿರುಗಟ್ಟಿ ಸಾವು ಎನ್ನುವಂತಹ ಶಂಕೆ ವ್ಯಕ್ತವಾಗಿತ್ತು. ಅದಾದ ನಂತರ ತನಿಖೆಯನ್ನ ಮಾಡಲಾಯಿತು. ಈ ಒಂದು ಪ್ರಕರಣವನ್ನ ತನಿಖೆಯ ಮಾಡಿದ ನಂತರ ಇದೀಗ ಬಟಾಬಯಲಾಗ್ತಾ ಇರುವಂತದ್ದು. ಅದು ಕೊಲೆ ಆಗಿದೆ, ಆಕೆಯನ್ನ ಕೊಲೆ ಮಾಡಲಾಗಿದೆ ಅಂತ ಇದೀಗ ಹೇಳಲಾಗ್ತಾ ಇದೆ. ರಾಮಮೂರ್ತಿ ನಗರ ಪೊಲೀಸ್ ತನಿಖೆಯಲ್ಲಿ ಇದು ಕೊಲೆ ಅಂತ ಹೇಳಲಾಗ್ತಾ ಇರುವಂತದ್ದು ಬಟಾಬಯಲಾಗಿದೆ. ಕೊಲೆಗಾರನಿಗೆ ಪಕ್ಕದ ಮನೆಯ ಕೇರಳ ಮೂಲದ ಯುವಕ ಕರ್ನಲ್ ಕುರೈ ಅನ್ನ ಈಗಾಗಲೇ ಬಂಧಿಸಲಾಗಿರುವಂತದ್ದು. ಪೊಲೀಸರು ಈತನನ್ನ ಬಂಧಿಸಿದ್ದಾರೆ. ಮಂಗಳೂರು ಕಾವೂರು ಮೂಲದಂತಹ ಶರ್ಮಿಳಾ ಕಳೆದ 1.5 ವರ್ಷಗಳಿಂದ ಬೆಂಗಳೂರಿನಿಂದ ರಾಮಮೂರ್ತಿ ನಗರದ ಸುಬ್ರಹ್ಮಣ್ಯ ಲೇಔಟ್ನ ಅಪಾರ್ಟ್ಮೆಂಟ್ನಲ್ಲಿ ಸ್ನೇಹಿತೆಯೊಂದಿಗೆ ವಾಸ ಮಾಡ್ತಾ ಇದ್ರು. ಆದ್ರೆ ಇತ್ತೀಚೆಗಷ್ಟೇ ಅಂದ್ರೆ ಜನವರಿ 3ನೇ ತಾರೀಕಿನಂದು ಶಾರ್ಟ್ ಸರ್ಕ್ಯೂಟ್ ಆಗಿ ದಟ್ಟವಾಗಿ ಹೊಗೆ ತುಂಬಿಕೊಳ್ತು. ಆ ಒಂದು ಸಂದರ್ಭದಲ್ಲಿ ಉಸಿರುಗಟ್ಟಿ ಆಕೆ ಸಾವನ್ನಪ್ಪಿದ್ಲು ಅನ್ನುವಂತಹ ಶಂಕೆ ವ್ಯಕ್ತವಾಗಿತ್ತು. ಅದಾದ ನಂತರ ಈ ಒಂದು ಪ್ರಕರಣವನ್ನ ತನಿಖೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಂಥದ್ದು. ತನಿಖೆಯ ಸಂದರ್ಭದಲ್ಲಿ ಹಲವು ವಿಚಾರಗಳು ಕೂಡ ಇದೀಗ ಹೊರಗಡೆ ಬಂದಿದೆ. ಇದು ಆಗಿರೋದು ಆಕಸ್ಮಿಕವಾಗಲ್ಲ, ಕೊಲೆಯನ್ನ ಮಾಡಿರುವಂಥದ್ದು ಅಂತ ಬಟಾಬಯಲಾಗಿದೆ. ರಾತ್ರಿ ಸುಮಾರು 10:30 ಗಂಟೆಗೆ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡು ದಟ್ಟವಾಗಿ ಹೊಗೆ ಆವರಿಸಿಕೊಂಡಿತ್ತು. ನೆರೆಹೊರೆಯವರು ಕೂಡ ಮನೆ ಮಾಲೀಕ ವಿಜಯೇಂದ್ರ ಅವರಿಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ರು. ಅಗ್ನಿಶಾಮಕ ದಳ ಮತ್ತು ಪೊಲೀಸರು ಸ್ಥಳಕ್ಕೆ ಕೂಡ ಹೋಗಿದ್ರು. ಬೆಂಕಿಯನ್ನ ನಂದಿಸುವಂತಹ ಕಾರ್ಯವನ್ನ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಶರ್ಮಿಳಾ ಮೃತದೇಹವನ್ನ ಕಂಡು ಮರಣೋತ್ತರ ಪರೀಕ್ಷೆಗೆ ಕೂಡ ಕಳಿಸಲಾಗಿತ್ತು. ಇದೀಗ ಈ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ಸಂಪರ್ಕದಲ್ಲಿದ್ದಾರೆ. ಶಿವು, ಬೆಂಗಳೂರಿನಲ್ಲಿ ಟೆಕ್ಕಿ ಶರ್ಮಿಳಾ ನಿಗೂಢವಾಗಿ ಸಾವನ್ನಪ್ಪಿದ್ರು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಏನಾಯ್ತು ಘಟನೆ? ತನಿಖೆಯಲ್ಲಿ ಯಾವೆಲ್ಲ ವಿಚಾರಗಳು ಹೊರಗಡೆ ಬಂದಿದೆ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಗಾಯತ್ರಿ, ಈ ಒಂದು ಪ್ರಕರಣ ನೀವು ನೋಡ್ತಾ ಹೋದ್ರೆ ನಿಜಕ್ಕೂ ಕೂಡ ನಿಗೂಢ ಅಂತೇಳಿ ಹೇಳ್ಬೋದು. ಮೊದಲನೇ ದಿನ ಟೆಕ್ಕಿ ಶರ್ಮಿಳಾ ಸಾವನ್ನ ನೋಡಿದಂತ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಂಡು ಸಾವನ್ನಪ್ಪಿರುವಂತದ್ದು, ಆಕಸ್ಮಿಕ ಬೆಂಕಿಯನ್ನ ಹೊತ್ಕೊಂಡಿರೋದ್ರಿಂದಾಗಿ ಸಾವನ್ನಪ್ಪಿರಬಹುದು ಅನ್ನುವಂಥದ್ದು ಶಂಕಿಸಲಾಗ್ತಾ ಇತ್ತು. ಆದ್ರೆ ಆ ನಂತರದಲ್ಲಿ ಗೊತ್ತಾಗಿದ್ದ ವಿಚಾರ ಏನಂತ ಹೇಳಿದ್ರೆ, ಅದೇ ಎದುರುಗಡೆ ಇರ್ತಕ್ಕಂತ ಮನೆಯ ಯುವಕನೊಬ್ಬ ಅಂದ್ರೆ ಕರ್ನಲ್ ಅಂತಕ್ಕಂತ ಯುವಕ, 18 ವರ್ಷದ ಯುವಕ ಈಕೆಯನ್ನ ಕೊಲೆ ಮಾಡಿರುವಂತದ್ದು ಬೆಳಕಿಗೆ ಬರ್ತದೆ. ಕೊಲೆ ಮಾಡಿ ನಂತರದಲ್ಲಿ ತಾನೇ ಬೆಂಕಿ ಹಚ್ಚಿ ಹೋಗಿರೋದ್ರಿಂದ ಉಸಿರುಗಟ್ಟಿ ಸಾವನ್ನಪ್ಪಿರುವಂತದ್ದು ಶರ್ಮಿಳಾ ಅನ್ನುವಂಥದ್ದು ಪೊಲೀಸರ ತನಿಖೆಯಿಂದ ಗೊತ್ತಾಗುವಂಥದ್ದು. ಈಗ ಕರ್ನಲ್ ಕುರೈಯನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಈಗ ಈತ ಎದುರುಗಡೆನೆ ವಾಸ ಎದುರುಗಡೆ ವಾಸ ಇದ್ದು ಈತನೇ ಒನ್ ಸೈಡೆಡ್ ಆಗಿ ಪ್ರೀತಿ ಕೂಡ ಮಾಡ್ತಿರ್ತಾನಂತೆ. ಪ್ರೀತಿ ಮಾಡ್ತಿರ್ತಾನೆ ಅಂದ್ರೆ ಪ್ರತಿದಿನ ಕೂಡ ಆಕೆಯನ್ನ ನೋಡುವಂತ ಸಂದರ್ಭದಲ್ಲಿ ಒಂದು ಸ್ಮೈಲ್ ಅನ್ನ ಕೊಡ್ತಾ ಇದ್ಲು. ಸ್ಮೈಲ್ ಅನ್ನ ಕೊಡುವಂತದ್ದನ್ನೇ ಈತ ಪ್ರೀತಿ ಅಂತ ಅನ್ಕೊಂಡು ಅವತ್ತು ಏನು ಜನವರಿ 3ನೇ ತಾರೀಕಿಗೆ ಏಕಾಏಕಿ ರೂಮ್ಗೆ ನುಗ್ಗಿ ಅಲ್ಲಿ ಆಕೆಯನ್ನ ಶರ್ಮಿಳಾನ್ನ ತಬ್ಬಿಕೊಂಡು ಆಕೆಯನ್ನ ಅತ್ಯಾಚಾರ ಮಾಡೋದಿಕ್ಕೆ ಅಂತಂದ್ರೆ ಲೈಂಗಿಕ ಕ್ರಿಯೆಗೆ ಸಹಕರಿಸಿ ಅಂತೇಳಿ ಒತ್ತಾಯ ಮಾಡುವಂತ ಸಂದರ್ಭದಲ್ಲಿ ಆಕೆ ಕೂಗ್ಕೊಂಡು ಯಾಕೆ ಹಿಂಗ್ ಮಾಡ್ತಾ ಇದೆಯಾ, ಏನು ನೀನ್ ಯಾರು, ಏನು ಹೇಗೆ ಅನ್ನುವಂಥದ್ದನ್ನ ಕಿರ್ಸ್ಕೊಂಡ ಸಂದರ್ಭದಲ್ಲೇನೆ ಆಕೆಗೆ ಒಡೆಯುವಂಥದ್ದು. ಹೊಡೆದ ತಕ್ಷಣನೇ ಪ್ರಜ್ಞೆ ತಪ್ಪಿ ಕೆಳಗಡೆ ಬೀಳ್ತಾಳೆ. ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದಂತ ಸಂದರ್ಭದಲ್ಲಿ ನಂತರದಲ್ಲಿ ಆತ
ಅಲ್ಲಿ ಬೆಡ್ರೂಮ್ ಅಲ್ಲಿ ಬೆಡ್ಗೆ ಬೆಂಕಿ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗುವಂತದ್ದು. ಇದು ಪೊಲೀಸರಿಗೆ ಶಂಕೆ ಬರುತ್ತೆ. ಈ ಒಂದು ಸೀನ್ ಆಫ್ ಕ್ರೈಮ್ ಅನ್ನ ನೋಡಿದಂತ ಸಂದರ್ಭದಲ್ಲಿ ಬೆಡ್ಗೆ ಬೆಂಕಿ ಹಾಕಿದ್ದಾರೆ, ನಂತರದಲ್ಲಿ ಉಸಿರುಗಟ್ಟಿ ಸತ್ತಿದ್ದಾರೆ, ಪ್ರಜ್ಞೆಯನ್ನು ಕೂಡ ಸಾಯೋಕ್ ಮುಂಚೆ ತಪ್ಪಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಅಲ್ಲಿ ಇದ್ದಂತ ಹೊಗೆಯಿಂದಾಗಿ ಆಕೆಯ ಉಸಿರಾಡಕ್ಕಾಗದೆ ನಂತರದಲ್ಲಿ ಸಾವನ್ನಪ್ಪಿರುವಂತದ್ದು. ಸೊ ಮಂಗಳೂರು ಮೂಲದ ಶರ್ಮಿಳಾ ಈಗ 2 ವರ್ಷಗಳಿಂದ ರಾಮಮೂರ್ತಿ ನಗರ ಸುಬ್ರಹ್ಮಣ್ಯ ಲೇಔಟ್ ನಲ್ಲಿ ವಾಸ ಮಾಡಿಕೊಂಡು ಅಲ್ಲಿ ಒಂದು ಖಾಸಗಿ ಕಂಪ್ನಿಗೆ ಟೆಕ್ಕಿಯಾಗಿ ಕೆಲಸ ಮಾಡ್ತಾ ಇರ್ತಾಳೆ. ಆದ್ರೆ ಆ ಎದುರುಗಡೆ ಇದ್ದಂತ ಈ ಯುವಕ 18 ವರ್ಷದ ಯುವಕ ಪ್ರತಿದಿನ ಕೂಡ ನೋಡ್ತಾನೆ ಆಕೆಯನ್ನ ನೋಡ್ತಾ ಒಂದು ಸ್ಮೈಲ್ಗೋಸ್ಕರನೇ, ಆ ಸ್ಮೈಲು ಅಂದ್ರೆ ಎದುರುಗಡೆ ಮನೆ ಇದಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಪ್ರತಿದಿನ ಆ ಗಿಡಕ್ಕೆ ನೀರ್ ಹಾಕಕ್ಕೆ ಬರುವಂತ ಸಂದರ್ಭದಲ್ಲಿ ಆತ ಕೂಡ ಟೆರೆಸ್ಗೆ ಹೋಗೋದಕ್ಕೆ ಬರುವಂತ ಸಂದರ್ಭದಲ್ಲಿ ಒಂದ್ ಸಣ್ಣ ಆತನು ಕೂಡ ಸ್ಮೈಲ್ ಮಾಡ್ತಾನೆ. ಈಕೆ ಕೂಡ ಒಂದು ಎದುರುಗಡೆ ಮನೆಯಲ್ಲ ಅನ್ನುವಂಥದ್ದು ಸ್ಮೈಲ್ ಮಾಡಿರುವಂತದ್ದನ್ನೇ ಈತ ಹೀಗೆ ತಿಳ್ಕೊಂಡು ಅತ್ಯಾಚಾರಕ್ಕೆ ಯತ್ನ ಮಾಡಿ ನಂತರ ಕೊಲೆ ಮಾಡಿರುವಂತದ್ದು ಈಗ ಪೊಲೀಸರಿಂದ ಗೊತ್ತಾಗ್ತಾ ಇದೆ. ಈಗ ತಕ್ಷಣಕ್ಕೆ ಅತ್ಯಾಚಾರದ ಪ್ರಕರಣವನ್ನು ಕೂಡ ಪೊಲೀಸರು ನಮೂದು ಮಾಡಿಕೊಂಡು ಸೆಕ್ಷನ್ ಕೂಡ ನಮೂದು ಮಾಡಿಕೊಂಡು ಈಗ ತನಿಖೆಯನ್ನು ಮುಂದುವರಿಸಿದ್ದಾರೆ. ಗಾಯತ್ರಿ, ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ.